ನಾನು ಹಾಕಪ್ಪ ಅಂತ ಮಾತಾಡ್ತಾ ಇರೋದು. ನಮ್ಮ ಅಜ್ಜಿ ಒಂದು ಕತೆ ಹೇಳಿದ್ರು ನಾವು ಸಣ್ಣರಿದ್ದಾಗ. ಆ ಕತೆ ನೆನಪೈತಿ. ಒಬ್ಬರಿಗೆ ಏನೈತಲ್ಲ, ಅವಳಿ ಜೋಳಿ 2 ಹೆಣ್ಣು ಮಕ್ಕಳು ಹುಟ್ಟಿದ್ರು. ಹುಟ್ಟಿದ ಮೇಲೆ ಅವರು LKGಯಿಂದ UKG ಓದ್ಕೊತ ಪದವೀಧರ ಆದರು. ಡಬಲ್ ಡಿಗ್ರಿ ಆದರು. ಗೌಟ್ ಆಫ್ ಇಂಡಿಯಾಗೆ ಒಂದು ಅಪ್ಲಿಕೇಶನ್ ಹಾಕಿದರು. ಹಾಕಿದ ಮೇಲೆ ಅವರು ಖಾಲಿ ಆದರು. ಅಪ್ಲಿಕೇಶನ್ ಬರುವ ಮಟ್ಟ ಖಾಲಿ ಇದ್ದು ಏನು ಮಾಡ್ಬೇಕಂತಂದು ದೊಡ್ಡ ಅಕ್ಕ ಏನು ಮಾಡಿಲ್ಲ ಅಂತಂದರೆ ಸನ್ಯಾಸಿ ದೀಕ್ಷೆ ತೊಗೊಂಡು. ಸಣ್ಣ ತಂಗಿ ಏನು ಮಾಡಿದಂದರೆ ವೈಶ್ಯವಾಟಿಕೆ ಕೆಲಸ ಮಾಡೋಕ್ಕೆ ಚಾಲು ಮಾಡಿದ್ಲು. ಅವಾಗ ಏನೈತಲ್ಲ, ದೊಡ್ಡ ಅಕ್ಕ ಒಂದು ಗುಡಿಯಾಗ ದೇವರ ಸ್ಮರಣೆ, ದೇವರ ಜ್ಞಾನದಾಗ ಕುಂತು ದೇವರ ಆರಾಧನೆ ಮಾಡ್ಕೊತ ಕುಂತಿದ್ಲು. ಆಮೇಲೆ ತಂಗಿ ಏನೈತಲ್ಲ, ಆ ಗುಡಿಯ ಮುಂದೆ ಹಾಸೆ ಹೋಗ್ತಾ ಇರುವಾಗ ಆಲೋಚನೆ ಮಾಡಿದ್ರು. ಏನಂತ ಆಲೋಚನೆ ಮಾಡಿದ್ರು, ನಮ್ಮ ಅಕ್ಕಗೆ ದೇವರು ಎಂಥ ಅದೃಷ್ಟ ಬರ್ತಾನ, ದೇವರ ಜ್ಞಾನ ಮಾಡ್ಕೊಂತ ದೇವರ ಆರಾಧನೆ ಮಾಡ್ಕೊಂಡು ಕುಂದಿರ್ತಾಳ. ನನ್ನ ಹಣೆ ಬರ ಕರ್ಮ ಹೇಗೆ ಬರ್ತಾನ ದೇವರು, ವೈಶ್ಯವಾಟಿಕೆ ಮಾಡ್ಕೊತ ನಾನು ಸುಂದರವಾಗಿದ್ದೀನಿ, ಎಲ್ಲರ ಜೋಡಿ ಐತಲ್ಲ 4-5 ಮಂದಿಗೆ ಸುಖ ಕೊಟ್ಕೊತಿದ್ದೀನಿ, ಹೆಂಗೆ ದೇವರು ಮಾಡ್ಯಾನ ಅಂತಂದು ಹೇಳ್ತಿದ್ದು. ಒಂದು ದಿನ ಏನಾಯ್ತಂದರೆ ಇಬ್ಬರಿಗೆ 100 ವರ್ಷ ಆಯಿತು. 100 ವರ್ಷ ಆದಮೇಲೆ ಇಬ್ಬರು ಸತ್ತು ಹೋಗಿಬಿಟ್ಟರು. ಸತ್ತ ಮೇಲೆ ಇವು ದೊಡ್ಡಕ್ಕ ಏನೈತಲ್ಲ, ಸನ್ಯಾಸಿ ದೀಕ್ಷೆ ತೊಗೊಂಡಿದ್ದಲ್ಲ, ಆಕೆ ಏನೈತಂದರೆ ನರಕದಾಗ ಇದ್ಲು. ಸಣ್ಣ ತಂಗಿ ವೈಶ್ಯವಾಟಿಕೆ ಮಾಡ್ತಿದ್ಲಲ್ಲ, ಆಕೆ ಏನೈತಲ್ಲ ಸ್ವರ್ಗದಾಗಿದ್ಲು. ಅವಾಗ ದೊಡ್ಡ ಅಕ್ಕಗೆ ಎಷ್ಟು ಸಿಟ್ಟು ಬಂತಂದರೆ, ಹೇ ಪ್ರಭು, ಹೇ ರಾಮ್, ನಾನು ಏನು ತಪ್ಪು ಮಾಡಿದ್ಯಾ? 24 ತಾಸು ನಿನ್ನ ದೇವರ ಜ್ಞಾನದಾಗ ನಿನ್ನ ಆರಾಧನೆ ಮಾಡ್ಕೊತ ಇರ್ತಿದ್ದೆ, ನಾನು ನಿನ್ನ ಜ್ಞಾನದಾಗ ಇರ್ತಿದ್ದೆ. ಅಂತಾಕಿಗೆ ನನಗೇನೈತಲ್ಲ ನರಕದಾಗ ಹಾಕಿ ನನ್ನ ತಂಗಿ ವೈಶ್ಯವಾಟಿಕೆ ಮಾಡಿದ್ಲು, ಆಕೆಗೆ ಸ್ವರ್ಗದಾಗ ಹಾಕಿ ಅದು ಏನು ನನಗೆ ಹೇಳು ಬಾ ಅಂತಂದು ದೇವರನ್ನೇ ಪ್ರತ್ಯಕ್ಷೆ ಮಾಡಿದ್ಲು. ಯಾರು? ಅಕ್ಕ. ದೇವರು ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಏ ಹುಚ್ಚಿ, ನೀನು ನನ್ನ ಜ್ಞಾನದಾಗ ಇರ್ತಿದ್ದಿ ಮುಂಜಾನೆಯಿಂದ ರಾತ್ರಿ ಮಠ. ಆದರೆ ನಿಮ್ಮ ತಂಗಿ ಐತಲ್ಲ, ನೀನು ಗುಡಿಯಾಗ ಕುಂತು ಜ್ಞಾನ ಮಾಡೋದು ನೋಡಿ ಆಕೆ ಏನು ನಿಯತ್ ಮಾಡಿದ್ರು, ನನ್ನ ಅಕ್ಕಗೆ ದೇವ್ರು ಹೀಗೆ ಮಾಡ್ಯಾನ, ನನಗೆ ಹಿಂಗೆ ಮಾಡ್ಯಾನ ಅಂತಂದ್ರೆ ಆಕೆಗೆ ಜ್ಞಾನ ಹಂಗಾತು. ನಿನ್ನ ಜ್ಞಾನ, ನಮ್ಮ ತಂಗಿ ಎಷ್ಟು ಚೆನ್ನಾಗಿ ವೈಶ್ಯವಾಟಿಕೆ ಮಾಡ್ಕೊಂತದಾಳ, ದೇವ್ರು ನನಗೆ ಹೆಂಗೆ ಮಾಡ್ಯಾನಂತೆ. ನಿನ್ನ ಜ್ಞಾನ, ನಿನ್ನ ನಿಯತ್ತು ತಪ್ಪಿತ್ತು. ಅದರ ಸಲುವಾಗಿ ನೀನು ಏನೈತಲ್ಲ ನರಕದಾಗದಿ, ಅದಕ್ಕೆ ನಿಮ್ಮ ತಂಗಿ ಏನೈತಲ್ಲ ಸ್ವರ್ಗದಾಗದಿ. ನಿಯತ್ ಈಸ್ ಅ ಬೆಸ್ಟ್, ವೆರಿ ಇಂಪಾರ್ಟೆಂಟ್. ಅಷ್ಟೇ ಇರೋದು ಡಿಫ್ರೆನ್ಸ್ ಅಂತಂದು ಎಂಡ್ ಆಫ್ ಪಾರ್ಟ್ ಫಿಲ್ಮ್. ನಮ್ಮ